ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಾಯ್ ಹಲೋ ನಮಸ್ಕಾರ, ಇದು BEC ಧ್ವನಿ 90.4 FM. ಸ್ನೇಹಿತರೆ, ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮವನ್ನ. ಈ ಕಾರ್ಯಕ್ರಮವನ್ನ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದೊಂದಿಗೆ ಪ್ರಸಾರ ಮಾಡಲಾಗುತ್ತಿರುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ನೀವೀಗ ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮದ 19ನೆಯ ಸಂಚಿಕೆಯನ್ನು ಕೇಳಲಿದ್ದೀರಿ. ಇಂದಿನ ನಮ್ಮ ಸಂಚಿಕೆಯಲ್ಲಿ ಹಿರಿಯ ನಾಗರಿಕರಿಗೆ ಸ್ವಯಂ ಸೇವೆಯ ಅವಕಾಶಗಳ ಕುರಿತು ತಿಳಿದುಕೊಳ್ಳಲಿದ್ದೀರಿ. ಭರತಣ್ಣ ಮನೆಯೊಳಗಿದ್ದಾರೆಯೇ? ಹೌದು, ನಾನು ಒಳಗೆ ಇದ್ದೇನೆ. ಆದ್ರೆ ಇಷ್ಟು ಬೆಳಿಗ್ಗೆ ಯಾರು ಬಾಗಿಲು ಬಡಿಯುತ್ತಿದ್ದಾರೆ? ಬನ್ನಿ ಭರತಣ್ಣ, ನೀವು ಬಾಗಿಲ ಹಿಂದೆ ನಿಂತುಕೊಂಡೇ ನನ್ನನ್ನು ವಿಚಾರಿಸುತ್ತೀರಾ ಅಥವಾ ಬಾಗಿಲು ತೆರೆದು ನನ್ನನ್ನು ಒಳಗಡೆ ಕರೆದುಕೊಳ್ಳುತ್ತೀರಾ? ಹೇ ಲಕ್ಷ್ಮಿ, ಲಕ್ಷ್ಮಿ, ಬಾಗಿಲಿನಲ್ಲಿ ಯಾರಿದ್ದಾರೆಂದು ನೋಡಿ ಅವರನ್ನು ಒಳಗೆ ಕಳುಹಿಸು. ಬರುತ್ತೇನೆ ಅಜ್ಜ. ಇನ್ನು ಒಂದೇ ನಿಮಿಷದಲ್ಲಿ ನಾನು ಅವರನ್ನು ಒಳಗೆ ಕರೆದುಕೊಂಡು ಬರುತ್ತೇನೆ. ಓ ಶಂಕರಣ್ಣ, ಎಂತಹ ಆಶ್ಚರ್ಯ! ನೀವು ಇಷ್ಟು ಬೇಗ ಇಲ್ಲಿಗೆ ಏಕೆ ಬಂದಿದ್ದೀರಿ? ಭರತ್, ನೀನು ನಿನ್ನ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ, ಇನ್ನೊಬ್ಬರ ಬಗ್ಗೆನೇ ಯಾವಾಗನೂ ವಿಚಾರ ಮಾಡ್ತಾ ಇರ್ತೀಯ. ಅಲ್ಲದೆ ಇತ್ತೀಚೆಗೆ ನಿನ್ನ ಬಗ್ಗೆ ನೀನು ಕಾಳಜಿ ಮಾಡಿಕೊಳ್ತಾ ಇಲ್ಲ ಅಂತ ನನಗ ಅನ್ನಿಸ್ತಾ ಇದೆ. ಓ, ಮತ್ತು ನಾನು ಈಗ ಏನು ಮಾಡುತ್ತಿದ್ದೇನೆ ಶಂಕರಣ್ಣ? ತಮಾಷೆಯ ವಿಷಯವೆಂದರೆ ನಿನಗೇನು ನೆನಪಿಲ್ಲ. ಹೇಳು ಲಕ್ಷ್ಮಿ, ಈಗ ಸಮಯ ಎಷ್ಟು? ಏಕೆಂದರೆ ಭರತಣ್ಣನ ಪ್ರಕಾರ ಈಗ ಇನ್ನೂ ಅರುಣೋದಯ. ಅಜ್ಜ, ಮೊದಲು ನೀನು ನಿನ್ನ ಕನ್ನಡಕ ಹಾಕಿಕೋ, ಆಮೇಲೆ ನಿನಗೆ ಸರಿಯಾಗಿ ಕಾಣಿಸಬಹುದು. ಓ, ನೀನು ಹೇಳಿದ್ದು ಸರಿ ಮೊಮ್ಮಗಳೇ. ನಾನು ಬೆಳಿಗ್ಗೆ 6 ಗಂಟೆ ಅಂತ ಅಂದುಕೊಂಡಿದ್ದೆ, ಆದ್ರೆ ನಾನು ಗಡಿಯಾರವನ್ನು ತಲೆ ಕೆಳಗಾಗಿ ನೋಡುತ್ತಿದ್ದೆ ನೋಡು. ನಿಜವಾಗಿಯೂ ಈಗ 9 ಗಂಟೆ ಆಗಿದೆ. ಸರಿ, ನೀನು ಏನು ಮಾಡಬಲ್ಲೆ ನನ್ನ ಸ್ನೇಹಿತ? ಮುಪ್ಪು ಯಾರನ್ನೂ ಬಿಡುವುದಿಲ್ಲ. ಆ ಕನ್ನಡಕವಿಲ್ಲದೆ ನೀನು ಯಾವ ಕೆಲಸವನ್ನೂ ಮಾಡಲು ಸಾಧ್ಯವಿಲ್ಲ ಅಲ್ಲವೇ? ಸಾಕು, ಹೇಳು, ಹೇಗಿದ್ದೀಯಾ? ನಿನಗೆ ಯಾವಾಗ ನಿವೃತ್ತಿಯಾಯಿತು? ನಾನು ಚೆನ್ನಾಗಿದ್ದೇನೆ ಭರತಣ್ಣ. ನಾನು ನಿವೃತ್ತಿಯಾಗಿ ಸುಮಾರು 8 ವರ್ಷಗಳು ಕಳೆದಿವೆ. ಈಗ ನಾನು ಹೆಚ್ಚಾಗಿ ಮನೆಯಲ್ಲೇ ಇರುತ್ತೇನೆ. ಆದರೆ ನಿನ್ನ ಬಗ್ಗೆ ಕೇಳಿದಾಗ ನಾನು ಆಲೋಚಿಸಿದೆ, ನನ್ನ ಹಳೆಯ ಸ್ನೇಹಿತನನ್ನು ಏಕೆ ಭೇಟಿಯಾಗಬಾರದು ಅಂತ. ನೀನು ಹಾಗೆ ಯೋಚನೆ ಮಾಡಿದ್ದಕ್ಕೆ ನನಗೆ ತುಂಬಾ ಸಂತೋಷವಾಯಿತು. ನಿನ್ನನ್ನು ಭೇಟಿಯಾದುದರಿಂದ ನನ್ನ ಆಯುಷ್ಯ 1-2 ವರ್ಷ ಹೆಚ್ಚಾದಂತೆ ನನಗೆ ಭಾವನೆ ಬರುತ್ತಿದೆ ನೋಡು. ಅಜ್ಜ, ಇವತ್ತು ವಿಶೇಷ ಅಂತ ನಿನಗೆ ಗೊತ್ತು ಅಲ್ವಾ? ಅಥವಾ ಅದನ್ನೂ ಮರೆತಿದ್ದೀಯಾ? ಇವತ್ತಿನ ವಿಶೇಷತೆ ಏನು? ನನಗೆ ನೆನಪಿಲ್ಲ ಅಂತ ಕಾಣುತ್ತೆ. ಹೋ ವಾವ್! ನಿನ್ನ ಹಳೆಯ ಸ್ನೇಹಿತನನ್ನು ಭೇಟಿಯಾಗಿ ನೀನು ತುಂಬಾ ಸಂತೋಷವಾಗಿ ಉಳಿದೆಲ್ಲವನ್ನೂ ಮರೆತಿದ್ದೀಯಾ ಅಜ್ಜ? ಓ ಹೌದು, ಈಗ ನೆನಪಾಯಿತು. ನಾವು ಇಂದು ರೇಡಿಯೋ ಸ್ಟುಡಿಯೋಗೆ ಹೋಗಬೇಕು, ಸರಿಯೇ? ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮ ಪ್ರಸಾರವಾಗಬೇಕಲ್ವೇ? ನಿಜ, ಎಲ್ಲರೂ ನಮಗಾಗಿ ಕಾಯುತ್ತಿದ್ದಾರೆ ಮತ್ತು ನಮ್ಮ ಕೇಳುಗರನ್ನು ಹೆಚ್ಚು ಹೊತ್ತು ಕಾಯಿಸುವುದು ಒಳ್ಳೆಯದಲ್ಲ ಅಜ್ಜ. ನೀನು ಹೇಳಿದ್ದು ಸಂಪೂರ್ಣವಾಗಿ ಸರಿ. ನಾನು ಈಗಲೇ ಸಿದ್ಧನಾಗುತ್ತೇನೆ, ಚಿಂತಿಸಬೇಡ. ಸರಿ ಅಜ್ಜ, ನೀನು ಸಿದ್ಧನಾಗು, ನಾನು ಸಿದ್ಧಳಾಗುತ್ತೇನೆ. ಅಂದ ಹಾಗೆ ಭರತ್, ಹಳ್ಳಿಯಲ್ಲಿ ನೀನು ಮಾಡುತ್ತಿರುವ ಒಳ್ಳೆಯ ಕೆಲಸದ ಬಗ್ಗೆ ಕೇಳಿದೆ. ಹಳ್ಳಿಯ ಹಿರಿಯ ನಾಗರಿಕರ ಜೀವನ ಸುಧಾರಿಸಲು ನೀನು ಸಹಾಯ ಮಾಡುತ್ತೀಯ ಎಂದು ಹಳ್ಳಿಯ ಜನರೆಲ್ಲ ಹೇಳುತ್ತಾರೆ. ನೀನು ಮಾಡುತ್ತಿರುವ ಕೆಲಸವಾದರೂ ಯಾವುದು? ನನಗೂ ಸ್ವಲ್ಪ ತಿಳಿಸು ಭರತ್. ಹೌದು ಶಂಕರ್, ಇದನ್ನು ಅಟಲ್ ವಯೋ ಅಭ್ಯುದಯ ಯೋಜನೆ ಎಂದು ಕರೆಯಲಾಗುತ್ತದೆ. ಇದು ವೃದ್ಧರ ಜೀವನದ ಗುಣಮಟ್ಟವನ್ನು ಸುಧಾರಿಸುವ, ಅವರ ಜೀವನವನ್ನು ಸುಲಭ ಮತ್ತು ಹೆಚ್ಚು ಆರಾಮದಾಯಕವಾಗಿಸುವ ಗುರಿಯನ್ನು ಹೊಂದಿದೆ. ಓ, ಇದು ಚೆನ್ನಾಗಿದೆ. ಆದರೆ ಒಂದು ವಿಷಯ ಹೇಳು. ನಾನು ಈಗ ನಿವೃತ್ತನಾಗಿದ್ದೇನೆ ಮತ್ತು ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ನನಗೆ ಇಡೀ ದಿನ ಮನೆಯಲ್ಲಿ ಕುಳಿತುಕೊಳ್ಳಲು ಬೇಸರ ಆಗ್ತಾ ಇದೆ. ನಾವು ಅಂದರೆ ಹಿರಿಯ ನಾಗರಿಕರು ಏನು ಮಾಡಬಹುದು ಎಂದು
ನಿನಗೆ ತಿಳಿದಿದೆಯೇ? ಒಳ್ಳೆಯ ವಿಷಯ ಶಂಕರ್. ಇಂದಿನ ಕಾರ್ಯಕ್ರಮದಲ್ಲಿ ನನ್ನ ಮೊಮ್ಮಗಳು ಲಕ್ಷ್ಮಿಯನ್ನು ಇದರ ಬಗ್ಗೆ ಕೇಳುತ್ತೇನೆ. ಅವಳಿಗೆ ಎಲ್ಲಾ ವಿವರಗಳ ಮಾಹಿತಿ ಇದೆ, ಚಿಂತಿಸಬೇಡ. ನಾನು ಅದನ್ನು ಪ್ರಸಾರ ಮಾಡುತ್ತೇನೆ, ನೀನು ಟ್ಯೂನ್ ಮಾಡಬೇಕಷ್ಟೆ. ಓಹ್, ಇದು ಅದ್ಭುತ. ನಾನು ಖಂಡಿತ ಕೇಳ್ತೇನೆ. ಆದರೆ ಈಗ ನಾನು ಹೊರಡುತ್ತೇನೆ. ಹೇ, ಸ್ವಲ್ಪ ಹೊತ್ತು ನಿಲ್ಲು. ನೀನು ಒಂದು ಕ್ಷಣದ ಹಿಂದೆಯೇ ಬಂದೆ ಮತ್ತು ಈಗಲೇ ಹೊರಟಿಯಾ? ಏನಾತುರ? ಭರತಣ್ಣ, ನಿಮ್ಮ ಕಾರ್ಯಕ್ರಮವನ್ನು ಕೇಳಲು ನಾನು ವ್ಯವಸ್ಥೆ ಮಾಡಬೇಕು ಅಲ್ವಾ? ಮತ್ತು ನನ್ನ ಸ್ನೇಹಿತರಿಗೂ ಹೇಳಬೇಕು. ನಿನ್ನ ರೀತಿ ಲಕ್ಷ್ಮಿ ನನ್ನ ಪಕ್ಕದಲ್ಲಿ ಕುಳಿತು ನನಗೆ ಮಾರ್ಗದರ್ಶನ ನೀಡುವುದಿಲ್ಲ. ನೀವು ಎಂದಿನಂತೆ ನಿಮ್ಮ ಸಿಗ್ನೇಚರ್ ಟ್ಯೂನಿನಿಂದ ನಿಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡಿ. ಹಲೋ, ಇದು ಭರತ್. ಸರಿ ಶಂಕರ್, ಕಾರ್ಯಕ್ರಮದ ಸಮಯದಲ್ಲಿ ನಿನ್ನನ್ನು ಭೇಟಿಯಾಗುತ್ತೇನೆ. ನಾನು ಸಿದ್ಧನಾಗುವುದು ಉತ್ತಮ, ಇಲ್ಲದಿದ್ದರೆ ಲಕ್ಷ್ಮಿ ನನ್ನನ್ನು ಗದರಿಸುತ್ತಾಳೆ. ಸರಿ ಭರತ್, ನಾನು ಕಾರ್ಯಕ್ರಮಕ್ಕಾಗಿ ಕಾಯುತ್ತಿರುತ್ತೇನೆ. ಇಷ್ಟು ಬೆಳಬೆಳಿಗ್ಗೆ ಯಾರು ಬಾಗಿಲು ಬಡಿತಾ ಇರೋದು? ಅರೆ, ಸದಾನಂದನ್ನ. ಏನ್ ನಾರಾಯಣನ್ನ, ಪ್ರತಿದಿನ ವಾಕಿಂಗ್ ಬರ್ತಾ ಇದ್ದೆ, ಈಗ ಯಾಕೆ ಬರ್ತಾ ಇಲ್ಲ? ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಮಾಡೋದು, ಈಗಂತೂ ನಡೆಯೋದಕ್ಕೆ ಕಷ್ಟ ಆಗ್ತಾ ಇದೆ. ವಯಸ್ಸು ಜಾಸ್ತಿ ಆಗಿದೆ, ನಡೆಯೋದಕ್ಕೆ ಆಗ್ತಾ ಇಲ್ಲ. ಹೌದು, ನೀವು ನಡೆಯುವುದಕ್ಕೆ ಒಂದು ವಾಕರ್ ತೆಗಿಬೋದಿತ್ತಲ್ಲ. ಅದೇ ಅಣ್ಣ, ವಾಕರ್ ತಗೊಳ್ದಕ್ಕೆ ಅಷ್ಟು ಹಣ ನಮ್ಮಲ್ಲಿ ಇರ್ಬೇಕಲ್ವಾ? ಅದರ ಬಗ್ಗೆ ಚಿಂತೆ ಬಿಡಿ ನಾರಾಯಣನ್ನ. ರಾಷ್ಟ್ರೀಯ ವಯೋಶ್ರೀ ಯೋಜನೆ ಮೂಲಕ ನೀವದನ್ನ ಪಡ್ಕೊಳ್ಬಹುದು. ವಯೋಶ್ರೀ ಯೋಜನೆಯ? ಹೌದು, ಭಾರತ ಸರ್ಕಾರ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ವಿಕಲಾಂಗತೆಯನ್ನ ಹೊಂದಿದ್ರೆ, ಬಿಪಿಎಲ್ ಕಾರ್ಡ್ ಅಥವಾ ಅವರ ಮಾಸಿಕ ಆದಾಯ 15,000ಕ್ಕಿಂತ ಕಡಿಮೆ ಇದ್ರೆ ಅಂತವರಿಗೆ ಅಗತ್ಯ ಸೌಲಭ್ಯವನ್ನ ಸರ್ಕಾರ ಕೊಡ್ತಾ ಇದೆ. ಇದರಲ್ಲಿ ನಡೆಯಲು ಅಗತ್ಯವಿರುವ ವಾಕರ್, ವಿವಿಧ ಬಗೆಯ ವೀಲ್ ಚೇರುಗಳು, ಕನ್ನಡಕ, ಶ್ರವಣ ಸಾಧನ, ಇಂತಹ ಅನೇಕ ಅಗತ್ಯ ಸಾಧನವನ್ನ ನೀಡ್ತಾ ಇದೆ. ಅದು ಮಾತ್ರವಲ್ಲದೆ ಕಾಲು, ಸೊಂಟಕ್ಕೆ ಬಳಸುವ ಬೆಲ್ಟ್ನಂತಹ ಉಪಕರಣಗಳು ಕೂಡ ಉಚಿತವಾಗಿ ಸಿಗ್ತಾ ಇದೆ. ಹೌದಾ? ಆದ್ರೆ ಇದನ್ನು ನಾವು ಹೇಗೆ ಪಡ್ಕೊಳ್ಬಹುದು? ನೋಡಿ ನಾರಾಯಣನ್ನ, ದೇಶದಲ್ಲಿ ಸುಮಾರು 3.5 ಲಕ್ಷಕ್ಕಿಂತ ಅಧಿಕ ಜನರಿಗೆ ಈ ಉಪಕರಣವನ್ನ ಸರ್ಕಾರ ನೀಡಿದೆ. ನಿಮಗೂ ಬೇಕಿದ್ರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ಆದಾಯ ಪ್ರಮಾಣ ಪತ್ರದ ಜೊತೆಗೆ ಅರ್ಜಿ ಸಲ್ಲಿಸಬಹುದು. ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವುದಾದ್ರೆ socialjustice.gov.in ಗೆ ಭೇಟಿ ನೀಡಿ ಅಲ್ಲಿಯೂ ಕೂಡ ನಿಮ್ಮ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಅದಕ್ಕಿಂತ ಸುಲಭವಾಗಿ ಉಚಿತ ಸಹಾಯವಾಣಿ ಸಂಖ್ಯೆ 14567 ಇದಕ್ಕೆ ನೀವು ಕರೆ ಮಾಡಿ. ಒಳ್ಳೆ ಮಾಹಿತಿ ನೀಡಿದಿರಣ್ಣ. ನಾನು ಕೂಡ ವಯೋಶ್ರೀ ಯೋಜನೆಯ ಮೂಲಕ ವಾಕರನ್ನು ಪಡೆದುಕೊಳ್ತೇನೆ, ಮತ್ತೆ ನಿಮ್ ಜೊತೆ ತಿರುಗಾಡೋದಕ್ಕೆ ಬರ್ತೇನೆ. ಹಿರಿಯ ನಾಗರಿಕರು ವಯೋಶ್ರೀ ಯೋಜನೆಯ ಲಾಭ ಪಡೆದು ಗೌರವಯುತ ಜೀವನವನ್ನು ನಡೆಸಲು ಸಹಕರಿಸೋಣ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ನನ್ನ ಪ್ರೀತಿಯ ಮೊಮ್ಮಗಳು ಎಲ್ಲಿದ್ದಾಳೆ? ನಾವು ಇನ್ನು ಹೊರಡುತ್ತಿಲ್ವೇ ಪುಟ್ಟ? ಒಂದು ಕ್ಷಣ ಅಜ್ಜ, ನಾನು ಬರ್ತಿದ್ದೇನೆ. ಈಗಾಗಲೇ ಒಂದು ಕ್ಷಣ ಕಳೆದಿದೆ, ನೀನು ಎಲ್ಲಿ ಕಣ್ಮರೆಯಾಗಿದ್ದೀಯಾ? ವಾ ಅಜ್ಜ, ಇವತ್ತು ನೀನು ನನಗಿಂತಲೂ ಮುಂಚೆಯೇ ಸಿದ್ಧನಾಗಿದ್ದೀಯಾ. ಆದರೆ ಸೂರ್ಯನಿಂದ ನಿನ್ನನ್ನು ರಕ್ಷಿಸಿಕೊಳ್ಳಲು ನೀನು ನಿನ್ನ ಟೋಪಿ ಮತ್ತು ಸನ್ ಗ್ಲಾಸ್ ಅನ್ನು ಮರೆತಂತೆ ಕಾಣುತ್ತಿದೆ. ಓ, ನೀನು ಹೇಳಿದ್ದು ಸರಿ ನನ್ನ ಮೊಮ್ಮಗಳೇ. ನೆನಪಿಸಿದ್ದಕ್ಕೆ ಧನ್ಯವಾದಗಳು. ನಾನು ಅವುಗಳನ್ನು ಬೇಗನೆ ಧರಿಸಿಕೊಳ್ಳುತ್ತೇನೆ. ಅಜ್ಜ, ಈಗ ನೀನು ಸಿದ್ಧನಾಗಿದ್ದೀಯಾ? ಅಜ್ಜ, ಇವತ್ತು ಹೊರಗೆ ಬಿಸಿಲು ತುಂಬಾ ಜೋರಾಗಿದೆ. ಬಾ, ಬೇಗ ರೇಡಿಯೋ ಸ್ಟುಡಿಯೋಗೆ ಹೋಗೋಣ. ಹೌದು ಪುಟ್ಟ, ಹೋಗೋಣ ನಡಿ. है जग में इस कुंभ की महिमा अपरंपार, डुबकी लगाइए आइए। 12 वर्ष में होने वाले महाकुंभ मेले में जाने का मन किसका नहीं होता। और जीवन के इस पहर में महाकुंभ एक अवसर भी है आध्यात्म
और भक्ति का। प्रयागराज में 13 से 26 जनवरी 2025 में होने वाले महाकुंभ में सामाजिक न्याय और अधिकारिता मंत्रालय आप सभी बुजुर्गों के मेले में सम्मिलित होने को आसान और सुविधाजनक बना रहा है। इस अवसर पर मंत्रालय संचालित कर रहा है अपना एक सुविधा स्टॉल, जहां वृद्ध जनों को मिलेगी हर तरह की सुविधा और सहायक उपकरण, साथ ही उचित सलाह भी, और साथ ही सामाजिक न्याय और अधिकारिता मंत्रालय आप सीनियर सिटीजन से यात्रा के दौरान कुछ सावधानी बरतने की अपील भी कर रहा है। आप सभी ये यात्रा अकेले ना करें और किसी को अपने साथ जरूर लाएं। ज्यादा भीड़ भाड़ में सावधानी बरतें और भीड़ से बचें। घबराएं नहीं, धैर्य बनाए रखें। मेले के नियमों का पालन करें। किसी असुविधा में सामाजिक न्याय और अधिकारिता मंत्रालय के स्टॉल पर या नजदीकी सहायता अधिकारियों से संपर्क करें। महाकुंभ मेला आपके लिए सफल रहे और सुरक्षित भी। इसकी कामना के साथ सामाजिक न्याय और अधिकारिता मंत्रालय आपको महाकुंभ मेले की शुभकामनाएं दे रहा है। CRA द्वारा निर्मित और सामाजिक न्याय और अधिकारिता मंत्रालय द्वारा जनहित में जारी। ನೀವು ನಿಮ್ಮ ಸಮುದಾಯ ರೇಡಿಯೋ ಕೇಂದ್ರದಿಂದ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ ಮತ್ತು ನಾನು ನಿಮ್ಮ ಪ್ರೀತಿಯ ನಿರೂಪಕಿ, ನಿಮ್ಮ ಅಜ್ಜನ ಪುಟ್ಟ ರಾಜಕುಮಾರಿ ಲಕ್ಷ್ಮಿ. ಮತ್ತು ನಿಮ್ಮ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆದ ಧ್ವನಿ ನನ್ನದು. ನೀವು ನಿಮ್ಮದೇ ಎಂದು ಅಪ್ಪಿಕೊಂಡ ಧ್ವನಿ ನಿಮ್ಮವನೇ ಆದ ಭರತಜ್ಜ. ಮತ್ತು ನಿಮ್ಮೆಲ್ಲರನ್ನು ನಿಮ್ಮ ನೆಚ್ಚಿನ ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಸ್ನೇಹಿತರೆ, ಈ ಕಾರ್ಯಕ್ರಮವು ನಮ್ಮ ಹಿರಿಯ ನಾಗರಿಕರನ್ನು ಗೌರವಿಸಲು ಸಮರ್ಪಿತವಾಗಿದೆ. ಈ ಕಾರ್ಯಕ್ರಮದ ಮೂಲಕ ನಾವು ವೃದ್ಧರಿಗಾಗಿ ವಿನ್ಯಾಸಗೊಳಿಸಲಾದ ಕಲ್ಯಾಣ ಯೋಜನೆಗಳ ಬಗ್ಗೆ ಪ್ರಮುಖ ಮಾಹಿತಿಯನ್ನು ಹಂಚಿಕೊಳ್ಳುತ್ತೇವೆ ಮತ್ತು ಅವುಗಳಿಂದ ಅವರು ಹೇಗೆ ಪ್ರಯೋಜನ ಪಡೆಯಬಹುದು ಎಂಬುದನ್ನು ಚರ್ಚಿಸುತ್ತೇವೆ. ಈ ಯೋಜನೆಯನ್ನು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಸಮುದಾಯ ರೇಡಿಯೋ ಅಸೋಸಿಯೇಷನ್ನ ಸಹಯೋಗದೊಂದಿಗೆ ನಿಮಗಾಗಿ ತಂದಿದೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಎಲ್ಲರಿಗೂ ಸಾಮಾಜಿಕ ಕಲ್ಯಾಣ ಮತ್ತು ನ್ಯಾಯವನ್ನು ಖಚಿತಪಡಿಸಿಕೊಳ್ಳಲು ಬದ್ಧವಾಗಿದೆ. ಇದು ವಿಕಲಚೇತನ ವ್ಯಕ್ತಿಗಳು, ಹಿಂದುಳಿದ ಸಮುದಾಯಗಳು, ಹಿರಿಯ ನಾಗರಿಕರು ಮತ್ತು ಇತರ ವಿಶೇಷ ಗುಂಪುಗಳ ಉನ್ನತಿಗಾಗಿ ನಿರಂತರವಾಗಿ ಹೊಸ ನೀತಿಗಳು ಮತ್ತು ಕಾರ್ಯಕ್ರಮಗಳನ್ನು ಪ್ರಾರಂಭಿಸುತ್ತದೆ. ಅಂದಹಾಗೆ ಲಕ್ಷ್ಮಿ, ನನ್ನ ಸ್ನೇಹಿತ ಶಂಕರ್ ಇಂದು ಕೆಲಸ ಮಾಡಲು ಬಯಸುವ ನಿವೃತ್ತ ಜನರಿಗೆ ಈ ಯೋಜನೆಗಳ ಅಡಿಯಲ್ಲಿ ಯಾವುದಾದರೂ ಅವಕಾಶ ಇದೆಯೇ ಎಂದು ಕೇಳುತ್ತಿದ್ದನು. ಇದು ಒಂದು ಒಳ್ಳೆಯ ಪ್ರಶ್ನೆ ಅಜ್ಜ. ವಾಸ್ತವವಾಗಿ ನಾವು ಇಂದಿನ ಸಂಚಿಕೆಯನ್ನು ಇದರ ಬಗ್ಗೆ ಏಕೆ ಮಾಡಬಾರದು? ಅಟಲ್ ವಯೋ ಅಭ್ಯುದಯ ಯೋಜನೆಯಲ್ಲಿರುವ ಹಿರಿಯ ನಾಗರಿಕರಿಗೆ ಸ್ವಯಂ ಪ್ರೇರಿತ ಅವಕಾಶಗಳ ಬಗ್ಗೆ ಮಾತನಾಡೋಣ. ಅದು ಆಸಕ್ತಿದಾಯಕವೆನಿಸುತ್ತದೆ. ಆದರೆ ನಿಖರವಾಗಿ ಹೇಳು, ಸ್ವಯಂ ಸೇವಕ ಅವಕಾಶಗಳು ಎಂದರೇನು? ಇದರ ಬಗ್ಗೆ ನನಗೆ ಸರಿಯಾಗಿ ಅರ್ಥವಾಗಿಲ್ಲ ಪುಟ್ಟ. ಅಜ್ಜ, ನೀನು ಅಟಲ್ ವಯೋ ಅಭ್ಯುದಯ ಯೋಜನೆಯ ಬಗ್ಗೆ ಕೇಳಿರಬಹುದು. ಹಿರಿಯ ನಾಗರಿಕರ ಜೀವನವನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ಭಾರತ ಸರ್ಕಾರದ ಪ್ರಮುಖ ಯೋಜನೆ ಇದಾಗಿದೆ. ಈ ಯೋಜನೆಯು ಹಿರಿಯರಿಗೆ ತಮ್ಮ ಅನುಭವ ಮತ್ತು ಜ್ಞಾನವನ್ನು ಸಮಾಜದ ಪ್ರಯೋಜನಕ್ಕಾಗಿ ಬಳಸಲು ಅವಕಾಶಗಳನ್ನು ಒದಗಿಸುತ್ತದೆ. ಈ ಯೋಜನೆಯ ಮೂಲಕ ಹಿರಿಯ ನಾಗರಿಕರು ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಸಾಮಾಜಿಕವಾಗಿ ತೊಡಗಿಸಿಕೊಂಡು ಸಾಮಾಜಿಕ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಗೆ ಸಕ್ರಿಯವಾಗಿ ಕೊಡುಗೆ ನೀಡಬಹುದು. ಓ, ಇದು ಒಂದು ಭರವಸೆಯಂತೆ ತೋರುತ್ತದೆ. ಆದರೆ ಇದರಲ್ಲಿ ಯಾವ ರೀತಿಯ ಸ್ವಯಂ ಸೇವಾ ಕೆಲಸ ಸೇರಿದೆ? ತುಂಬಾ ಇವೆ ಅಜ್ಜ. ಉದಾಹರಣೆಗೆ, ಶಿಕ್ಷಣ ಕ್ಷೇತ್ರದಲ್ಲಿ ಹಿರಿಯ ನಾಗರಿಕರು ಮಕ್ಕಳಿಗೆ ಬೋಧನೆ ಮಾಡಬಹುದು, ಯುವ ಮನಸ್ಸುಗಳಿಗೆ ಮಾರ್ಗದರ್ಶನ ನೀಡಬಹುದು, ಅಥವಾ ಸಾಮಾಜಿಕ ಮತ್ತು ನೈತಿಕ ಮೌಲ್ಯಗಳ ಕುರಿತು ಕಾರ್ಯಾಗಾರಗಳನ್ನು ನಡೆಸಬಹುದು. ಅವರು ತಮ್ಮ ವೃತ್ತಿಪರ ಪರಿಣತಿಯ ಆಧಾರದ ಮೇಲೆ ವೃತ್ತಿ ಮಾರ್ಗದರ್ಶನವನ್ನು ನೀಡಬಹುದು, ಅಥವಾ ಕಂಪ್ಯೂಟರ್ ಸಾಕ್ಷರತೆ, ಭಾಷಾ ಪ್ರಾವೀಣ್ಯತೆ, ಬರವಣಿಗೆ ಮತ್ತು ಇನ್ನೂ ಹೆಚ್ಚಿನ ಕೌಶಲ್ಯಗಳಲ್ಲಿ ಯುವಕರಿಗೆ ತರಬೇತಿ ನೀಡಬಹುದು. ಓ, ಅದು ಅದ್ಭುತವಾಗಿದೆ. ಆದರೆ ಎಲ್ಲ ಹಿರಿಯ ನಾಗರಿಕರು ಬೋಧನಾ ಕೌಶಲ್ಯವನ್ನು ಹೊಂದಿರುವುದಿಲ್ಲ. ಆ ಸಂದರ್ಭದಲ್ಲಿ ಏನಾಗುತ್ತೆ? ಚಿಂತಿಸಬೇಡ ಅಜ್ಜ, ಸರ್ಕಾರವು ಅದರ ಬಗ್ಗೆ ಯೋಚಿಸಿದೆ.
ಡಿಜಿಟಲ್ ಇಂಡಿಯಾ ಮಿಷನ್ ಅಡಿಯಲ್ಲಿ ವಿಶೇಷ ಯೋಜನೆಗಳ ಮೂಲಕ ಹಿರಿಯ ನಾಗರಿಕರು ಡಿಜಿಟಲ್ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಸಹಾಯ ಮಾಡುತ್ತವೆ. ಓ, ನಿಜವಾಗಿಯೂ ಈ ಡಿಜಿಟಲ್ ಮಿಷನ್ ಯಾವ ಯಾವ ವಿಷಯಗಳನ್ನು ಒಳಗೊಂಡಿದೆ? ಸರಿ ಅಜ್ಜ, ಹೇಳ್ತೀನಿ ಕೇಳು. ಡಿಜಿಟಲ್ ಸಾಕ್ಷರರಾದ ಹಿರಿಯ ನಾಗರಿಕರು ತಂತ್ರಜ್ಞಾನವನ್ನು ಹೇಗೆ ಬಳಸುವುದು ಎಂಬುದರ ಬಗ್ಗೆ ಇತರ ಹಿರಿಯ ನಾಗರಿಕರಿಗೆ ಮತ್ತು ಯುವಕರಿಗೆ ತರಬೇತಿ ನೀಡಬಹುದು. ಈ ಧ್ಯೇಯದ ಮೂಲಕ ಅವರಿಗೆ ಆನ್ಲೈನ್ ಸೇವೆಗಳನ್ನು ಹೇಗೆ ಪಡೆಯುವುದು, ಈ ಆಡಳಿತ ವೇದಿಕೆಗಳನ್ನು ಬಳಸುವುದು ಮತ್ತು ಡಿಜಿಟಲ್ ಜಗತ್ತನ್ನು ಹೇಗೆ ನ್ಯಾವಿಗೇಟ್ ಮಾಡುವುದು ಎಂಬುದನ್ನು ಕಲಿಸಲಾಗುತ್ತದೆ. ಅವರನ್ನು ಸ್ವತಂತ್ರರು ಮತ್ತು ತಂತ್ರಜ್ಞಾನ ಬುದ್ಧಿವಂತರನ್ನಾಗಿ ಮಾಡುತ್ತದೆ. ಈಗ ಅರ್ಥವಾಯಿತೆ ಅಜ್ಜ? ಓ ವಾವ್, ಇದು ನಿಜವಾಗಿಯೂ ಉತ್ತಮ ಯೋಜನೆಯಾಗಿದೆ. ಇದು ಹಿರಿಯ ನಾಗರಿಕರಾದ ನಮಗೆ ತುಂಬಾ ಒಳ್ಳೆಯ ಯೋಜನೆ. ನಿನಗೆ ನನ್ನ ಆಶೀರ್ವಾದಗಳು ಮೊಮ್ಮಗಳೇ. ನಿಲ್ಲು ಅಜ್ಜ, ಇನ್ನೂ ಹೆಚ್ಚಿನದನ್ನು ತಿಳಿಸುವುದಿದೆ. ಸರ್ಕಾರವು ಹಿರಿಯ ನಾಗರಿಕರ ಕಾಳಜಿಗಳನ್ನು ಚರ್ಚಿಸಲು ಮತ್ತು ಹೊಸ ನೀತಿಗಳನ್ನು ಜಾರಿಗೆ ತರಲು ರಾಷ್ಟ್ರೀಯ ಹಿರಿಯ ನಾಗರಿಕರ ಮಂಡಳಿಯನ್ನು ರಚಿಸುವ ಮೂಲಕ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಈ ಮಂಡಳಿಯು ಹಿರಿಯರಿಗೆ ಸಮಾಜದೊಂದಿಗೆ ತೊಡಗಿಸಿಕೊಳ್ಳಲು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಮತ್ತು ಅವರ ಅಗತ್ಯತೆಗಳು ಮತ್ತು ಸಲಹೆಗಳನ್ನು ಸರ್ಕಾರಿ ಯೋಜನೆಗಳಲ್ಲಿ ಸೇರಿಸಿಕೊಳ್ಳುವುದನ್ನು ಖಚಿತಪಡಿಸುತ್ತದೆ. ಇದು ಅದ್ಭುತವಾಗಿದೆ. ನಮ್ಮ ಸರ್ಕಾರ ನಿಜವಾಗಿಯೂ ಹಿರಿಯ ನಾಗರಿಕರ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದೆ ಅಲ್ಲವೇ? ಖಂಡಿತ ಅಜ್ಜ. ಸರ್ಕಾರವು ಸಾಂಪ್ರದಾಯಿಕ ಕಲೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸಲು ಮತ್ತು ರವಾನಿಸಲು ಹಿರಿಯ ನಾಗರಿಕರಿಗೆ ಪ್ರೋತ್ಸಾಹಿಸುತ್ತಿದೆ. ಹಿರಿಯರು ನಮ್ಮ ಪರಂಪರೆಯನ್ನು ಉತ್ತೇಜಿಸಲು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕಾರ್ಯಾಗಾರಗಳನ್ನು ನಡೆಸಬಹುದು. ಹಾ, ಈಗ ನನಗೆ ಅರ್ಥವಾಯಿತು. ಆದರೆ ಲಕ್ಷ್ಮಿ, ಆ ದಿನ ನನ್ನ ವಕೀಲ್ ಸ್ನೇಹಿತ ಹಿರಿಯ ನಾಗರಿಕರು ಉದ್ಯೋಗಗಳಿಗೆ ನೋಂದಾಯಿಸಬಹುದಾದ ಹೋಟೆಲ್ ಬಗ್ಗೆ ಹೇಳಿದನ್ನ ನೆನಪಿದೆಯಾ? ಅಜ್ಜ, ಅವರು ಹೋಟೆಲ್ ಬಗ್ಗೆ ಮಾತನಾಡುತ್ತಿರಲಿಲ್ಲ. ಅವರು ಒಂದು ಪೋರ್ಟಲ್ ಬಗ್ಗೆ ಹೇಳುತ್ತಿದ್ದರು ಗೊತ್ತಾ? ಅದು ಒಂದು ಅಧಿಕೃತ ವೆಬ್ಸೈಟ್. ಓ ಹೌದು, ಈಗ ನೆನಪಾಯಿತು. ಅದು ಬಟನ್ ಪೋರ್ಟಲ್ ರೀತಿಯಲ್ಲಿತ್ತೆ? ಇಲ್ಲ ಇಲ್ಲ ಅಜ್ಜ, ಅದನ್ನು ಸಕ್ಷಮ್ ಪೋರ್ಟಲ್ ಎಂದು ಕರೆಯಲಾಗುತ್ತದೆ. ಓ ಹೌದು, ಕೇಳುಗರೆ ಗಮನ ಕೊಡಿ. ಇದು ಸಕ್ಷಮ್ ಪೋರ್ಟಲ್, ಬಟನ್ ಪೋರ್ಟಲ್ ಅಲ್ಲ. ಆದ್ರೆ ಲಕ್ಷ್ಮಿ, ಈ ಪೋರ್ಟಲಿನ ನಿಖರತೆಯ ಬಗ್ಗೆ ನಮಗೆ ತಿಳಿಸಿಕೊಡು. ಸಕ್ಷಮ್ ಪೋರ್ಟಲ್ ಹಿರಿಯ ನಾಗರಿಕರು ಮತ್ತು ಅನುಭವಿ ವೃತ್ತಿಪರರು ತಮ್ಮ ಕೌಶಲ್ಯಗಳ ಆಧಾರದ ಮೇಲೆ ಉದ್ಯೋಗ ಹುಡುಕಲು ಮತ್ತು ಸ್ವಯಂ ಸೇವಕ ಅವಕಾಶಗಳನ್ನು ಹುಡುಕಲು ಸಹಾಯ ಮಾಡಲು ವಿನ್ಯಾಸಗೊಳಿಸಲಾದ ಸರ್ಕಾರದ ಯೋಜನೆಯಾಗಿದೆ. ಹಿರಿಯರಿಗೆ ಅವರ ಪರಿಣತಿ ಮತ್ತು ಆಸಕ್ತಿಗಳಿಗೆ ಹೊಂದಿಕೆಯಾಗುವ ಅರ್ಥಪೂರ್ಣ ಪಾತ್ರಗಳನ್ನು ಒದಗಿಸುವ ಮೂಲಕ ಅವರನ್ನು ಸಬಲೀಕರಣಗೊಳಿಸುವತ್ತ ಇದು ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಅವರು ಸಮಾಜ ಮತ್ತು ಆರ್ಥಿಕತೆಗೆ ಸಕ್ರಿಯ ಕೊಡುಗೆ ನೀಡುವಂತಾಗುವುದನ್ನು ಇದು ಖಚಿತಪಡಿಸುತ್ತದೆ. ಓ ವಾವ್, ಇದು ಹಿರಿಯ ನಾಗರಿಕರಿಗೆ ಒಂದು ಆಶೀರ್ವಾದಕ್ಕಿಂತ ಕಡಿಮೆ ಇಲ್ಲ. ಆದ್ರೆ ಈ ಪೋರ್ಟಲ್ ಹಿರಿಯ ನಾಗರಿಕರಿಗೆ ನಿಖರವಾಗಿ ಏನನ್ನು ನೀಡುತ್ತದೆ? ಅಜ್ಜ, ಈ ಪೋರ್ಟಲ್ ನಿಜಕ್ಕೂ ಒಂದು ದಿಟ್ಟ ನಿರ್ಧಾರ. ಇದು ಹಿರಿಯ ನಾಗರಿಕರಿಗೆ ಅವರ ಕೌಶಲ್ಯ ಮತ್ತು ಅನುಭವದ ಆಧಾರದ ಮೇಲೆ ಪೂರ್ಣ ಸಮಯ, ಅರೆಕಾಲಿಕ ಮತ್ತು ಸ್ವತಂತ್ರ ಕೆಲಸ ಸೇರಿದಂತೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತದೆ. ಇದು ಅವರಿಗೆ ಸಲಹೆಗಾರರು, ತರಬೇತುದಾರರು ಅಥವಾ ಆಡಳಿತಾತ್ಮಕ ಪಾತ್ರಗಳಲ್ಲಿ ಕೆಲಸ ಮಾಡಲು ಅನುವು ಮಾಡಿಕೊಡುತ್ತದೆ. ಅವರು NGOಗಳೊಂದಿಗೆ ಸ್ವಯಂ ಸೇವಕರಾಗಿ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಮತ್ತು ಶಿಕ್ಷಣ, ಆರೋಗ್ಯ ರಕ್ಷಣೆ ಮತ್ತು ಪರಿಸರ ಸುಸ್ಥಿರತೆಯಂತಹ ಕ್ಷೇತ್ರಗಳಿಗೆ ಕೊಡುಗೆ ನೀಡಬಹುದು. ಇಷ್ಟೇ ಅಲ್ಲದೆ ಈ ಪೋರ್ಟಲ್ ಡಿಜಿಟಲ್ ಸಾಕ್ಷರತೆ ಮತ್ತು ಹೊಸ ತಂತ್ರಜ್ಞಾನಗಳಲ್ಲಿ ತರಬೇತಿಯನ್ನು ನೀಡುತ್ತದೆ. ಹಿರಿಯ ನಾಗರಿಕರು ಆಧುನಿಕ ಜಗತ್ತಿಗೆ ಹೊಂದಿಕೊಳ್ಳಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ ಹಿರಿಯ ನಾಗರಿಕರು ಈ ವೇದಿಕೆಯ ಮೂಲಕ ವೃತ್ತಿ ಮಾರ್ಗದರ್ಶನ ಪಡೆಯಬಹುದು ಮತ್ತು ಯುವ ವೃತ್ತಿಪರರಿಗೆ ಮಾರ್ಗದರ್ಶನ ನೀಡಬಹುದು ಮತ್ತು ಇನ್ನೂ ಹೆಚ್ಚಿನವುಗಳಿವೆ. ಇದು ನಿಜಕ್ಕೂ ಚೆನ್ನಾಗಿದೆ. हमारे बुजुर्ग नहीं है लाचार, क्योंकि सामाजिक न्याय और अधिकारिता मंत्रालय भारत सरकार ने खोले हैं हमारे बुजुर्गों के लिए मान सम्मान के द्वार। सामाजिक न्याय और अधिकारिता मंत्रालय ने चलाई है कई योजनाएं, जिससे जो है लाचार उन्हें मिलेगा सुदृढ़ आधार, क्योंकि हमारे बुजुर्ग हमारा अभिमान। सामाजिक न्याय और अधिकारिता मंत्रालय द्वारा बुजुर्गों के उत्थान की योजना अटल वयो अभ्युदय योजना में कई
योजनाओं का समावेश है। अटल वयो का एक घटक जिसके तहत वरिष्ठ नागरिकों, गृहों, वृद्धाश्रमों, सतत देखभाल गृहों आदि का संचालन और रख रखाव के लिए गैर सरकारी स्वैच्छिक संगठनों को अनुदान सहायता प्रदान की जाती है। दूसरा है एल्डर लाइन। 1, 4, 5, 6, 7 की सहायता से बुजुर्ग पेंशन, कानूनी मुद्दों, राशन कार्ड, आवास योजना, आयुष्मान कार्ड योजना, प्रधानमंत्री सम्मान निधि योजना सहित अन्य तरह की सूचना के लिए मुफ्त जानकारी और मार्गदर्शन प्राप्त कर सकेंगे। उम्र के आखिरी पड़ाव पर अक्सर बुजुर्ग लोगों को कोई ना कोई समस्या आती रहती है, इसके लिए है एल्डर लाइन। तीसरा है जेरिएट्रिक केयर गिवर्स ट्रेनिंग। इस योजना का मुख्य उद्देश्य वृद्धावस्था देखभालकर्ताओं के क्षेत्र में आपूर्ति और बढ़ती मांग के अंतर को घटाना है, ताकि वरिष्ठ नागरिकों को अधिक पेशेवर सेवाएं प्रदान की जा सकें और साथ ही वृद्धावस्था के क्षेत्र में पेशेवर देखभालकर्ताओं का एक कैडर तैयार किया जा सके। चौथा है सेव। देश के वरिष्ठ नागरिक के रोजमर्रा के काम अब आसान हो जाएंगे। केंद्र सरकार ने इस दिशा में बड़ा कदम उठाया है। सरकार ने बुजुर्ग व्यक्तियों के लिए SAGE यानी सेज सीनियर केयर एजिंग ग्रोथ इंजन कार्यक्रम पोर्टल को वर्चुअल तरीके से लॉन्च किया है। सेज पोर्टल भरोसेमंद स्टार्टअप के जरिए बुजुर्गों की देखभाल में इस्तेमाल होने वाले उत्पादों और सेवाओं को प्रदान करने वाला वन स्टॉप एक्सेस होगा। राष्ट्रीय वयोश्री योजना। राष्ट्रीय वयोश्री योजना BPL श्रेणी के वरिष्ठ नागरिकों के लिए शारीरिक सहायता और सहायक उपकरण प्रदान करने के लिए एक योजना है। ये एक केंद्रीय क्षेत्र की योजना है जो पूरी तरह से केंद्र सरकार द्वारा वित्त पोषित है। योजना के कार्यान्वयन के लिए व्यय वरिष्ठ नागरिक कल्याण कोष से पूरा किया जाएगा। अगला है कैटरेक्ट सर्जरी स्कीम। आयुष्मान भारत के तहत बुजुर्गों का निःशुल्क आंखों का ऑपरेशन किया जा रहा है। भरण पोषण का अधिकार। इस अधिनियम के तहत भरण पोषण पाने का अधिकार किसे है? ऐसे माता पिता, दादा दादी, वरिष्ठ नागरिक जो अपनी आय और संपत्ति से अपना भरण पोषण नहीं कर सकते, वे इस अधिनियम के तहत भरण पोषण का दावा कर सकते हैं। माता पिता की परिभाषा में जैविक, गोद और सौतेले माता पिता भी आते हैं। तो उठा के इन योजनाओं का लाभ आप भी बढ़ाइए अपना सम्मान, क्योंकि हमारे बुजुर्ग हमारा अभिमान। सामाजिक न्याय और अधिकारिता मंत्रालय के सौजन्य से CRA द्वारा निर्मित और प्रसारित। ವಾವ್ ಲಕ್ಷ್ಮಿ, ಈ ಜೀವನ್ ಜಿಂದಾಬಾದ್ ಪೋರ್ಟಲ್ ನಿಜವಾಗಿಯೂ ನಮ್ಮಂತಹ ಹಿರಿಯ ನಾಗರಿಕರಿಗೆ ಒಂದು ವರದಾನವಾಗಿದೆ. ಈಗ ಬೇಗ ಹೇಳು, ನಾನು ಈ ಪೋರ್ಟಲ್ನಲ್ಲಿ ಹೇಗೆ ನೋಂದಾಯಿಸಿಕೊಳ್ಳುವುದು? ಹೋ ಅಜ್ಜ, ಇದು ತುಂಬಾ ಸುಲಭ. ಈ ಮುಂದೆ ಸೂಚಿಸುವ ಸರಳ ಹಂತಗಳನ್ನು ಅನುಸರಿಸಿ. ಮೊದಲು ಸಕ್ಷಮ್ ಪೋರ್ಟಲ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನೋಂದಣಿ ಅಥವಾ ಸೈನ್ ಅಪ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹೆಸರು, ಸಂಪರ್ಕ ಮಾಹಿತಿ, ವಯಸ್ಸು, ಶೈಕ್ಷಣಿಕ ಅರ್ಹತೆಗಳು ಮತ್ತು ಅನುಭವ ಸೇರಿದಂತೆ ನಿಮ್ಮ ವಿವರಗಳನ್ನು ಭರ್ತಿ ಮಾಡಿ. ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಶೈಕ್ಷಣಿಕ ಪ್ರಮಾಣ ಪತ್ರಗಳು ಇತ್ಯಾದಿಗಳಂತಹ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಅಲ್ಲದೆ ನಿಮ್ಮ ಆಸಕ್ತಿಯ ಕ್ಷೇತ್ರಗಳು ಮತ್ತು ಲಭ್ಯತೆಯನ್ನು ನಮೂದಿಸಿ. ನಿಮ್ಮ ಪರಿಣಿತಿ, ಅನುಭವ ಮತ್ತು ಆಸಕ್ತಿಯ ಕ್ಷೇತ್ರವನ್ನು ಸೇರಿಸುವ ಮೂಲಕ ನಿಮ್ಮ ಪ್ರೊಫೈಲ್ ಅನ್ನು ಪೂರ್ಣಗೊಳಿಸಿ. ನಂತರ ಉದ್ಯೋಗಗಳು ಅಥವಾ ಸ್ವಯಂ ಸೇವಕ ಅವಕಾಶಗಳಿಗಾಗಿ ನಿರ್ದಿಷ್ಟ ವರ್ಗವನ್ನು ಆಯ್ಕೆ ಮಾಡಿ. ನೋಂದಾಯಿಸಿದ ನಂತರ ಪೋರ್ಟಲ್ನಲ್ಲಿ ಲಭ್ಯವಿರುವ ಉದ್ಯೋಗ ಮತ್ತು ಸ್ವಯಂ ಸೇವಕ ಅವಕಾಶಗಳ ಮೂಲಕ ಬ್ರೌಸ್ ಮಾಡಿ. ನಿಮ್ಮ ಕೌಶಲ್ಯ ಮತ್ತು ಆಸಕ್ತಿಗಳಿಗೆ ಹೊಂದಿಕೆಯಾಗುವವುಗಳಿಗೆ ಅರ್ಜಿ ಸಲ್ಲಿಸಿ. ಬಯಸಿದ ಉದ್ಯೋಗ ಅಥವಾ ಸ್ವಯಂ ಸೇವಕ ಅವಕಾಶದ ಮೇಲೆ ಕ್ಲಿಕ್ ಮಾಡಿ ಅರ್ಜಿ ಸಲ್ಲಿಸಿ ಬಟನ್ ಒತ್ತಿ ಮತ್ತು ಅಗತ್ಯ ವಿವರಗಳನ್ನು ಭರ್ತಿ ಮಾಡಿ. ನಿಮ್ಮ ಅರ್ಜಿಯನ್ನು ಸಲ್ಲಿಸಿ ಮತ್ತು ಅಷ್ಟೇ. ಈಗ ಪ್ರಕ್ರಿಯೆಯು ಮುಂದುವರಿಯುವವರೆಗೆ ಕಾಯಿರಿ. ಓ ವಾವ್, ಇದು ತುಂಬಾ ಸರಳ ಅಂತ ಕಾಣುತ್ತೆ. ಆದ್ರೆ ಹೇಳ್ಪುಟ್ಟ,
ಇದಕ್ಕೆ ಯಾರು ಅರ್ಹರು? ಅರ್ಹತಾ ಮಾನದಂಡಗಳು ತುಂಬಾ ಸರಳವಾಗಿದೆ ಅಜ್ಜ. ಕನಿಷ್ಠ ವಯಸ್ಸಿನ ಅವಶ್ಯಕತೆ 60 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು. ನಿವೃತ್ತ ವೃತ್ತಿಪರರು ಸರ್ಕಾರಿ ಅಥವಾ ಖಾಸಗಿ ಕೆಲವು ವಿಶೇಷ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಕನಿಷ್ಠ ಶೈಕ್ಷಣಿಕ ಅರ್ಹತೆ ಅಗತ್ಯವಿಲ್ಲ. ಅನುಭವ ಮತ್ತು ಕೌಶಲ್ಯಗಳ ಆಧಾರದ ಮೇಲೆ ಅವಕಾಶಗಳನ್ನು ಒದಗಿಸಲಾಗುತ್ತದೆ. ಆಡಳಿತ, ಶಿಕ್ಷಣ, ನಿರ್ವಹಣೆ, ಔಷಧ, ಲೆಕ್ಕಪತ್ರ ನಿರ್ವಹಣೆ, ತಂತ್ರಜ್ಞಾನ ಅಥವಾ ಇತರ ಕ್ಷೇತ್ರಗಳಲ್ಲಿ ಹಿಂದಿನ ಅನುಭವವು ಪ್ರಯೋಜನಕಾರಿಯಾಗಿದೆ. ಡಿಜಿಟಲ್ ಮತ್ತು ಕಂಪ್ಯೂಟರ್ ಕೌಶಲ್ಯ ಹೊಂದಿರುವ ಹಿರಿಯ ನಾಗರಿಕರಿಗೆ ಆದ್ಯತೆ ನೀಡಲಾಗುತ್ತದೆ. ಬಹುಮುಖ್ಯವಾಗಿ ಅರ್ಜಿದಾರರು ಕೆಲಸ ಮಾಡಲು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಿರಬೇಕು. ಕೆಲವು ಮೂಲಭೂತ ಅರ್ಹತೆಗಳು ಇಷ್ಟೇ ನೋಡು ಅಜ್ಜ. ತುಂಬಾ ಚೆನ್ನಾಗಿದೆ ಮೊಮ್ಮಗಳೇ, ಎಂತಹ ಅದ್ಭುತ ಯೋಜನೆ. ಇದಾದ ನಂತರ ಎಲ್ಲರಿಗೂ ಸಕ್ಷಮ್ ಪೋರ್ಟಲ್ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರುತ್ತದೆ ಎಂದು ನನಗೆ ಖಚಿತವಾಗಿದೆ. ಹಾಗಾದರೆ ಅಜ್ಜ, ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣವೇ? ಸರಿ ಲಕ್ಷ್ಮಿ. ಸ್ನೇಹಿತರೆ, ಅಟಲ್ ಅಭ್ಯುದಯ ಯೋಜನೆ ಕೇವಲ ಒಂದು ಕಾರ್ಯಕ್ರಮವಲ್ಲ. ಇದು ನನ್ನಂತಹ ಹಿರಿಯ ನಾಗರಿಕರು ಸಾರ್ಥಕ ಜೀವನವನ್ನು ನಡೆಸಲು ಸಹಾಯ ಮಾಡುವ ಒಂದು ಚಳುವಳಿಯಾಗಿದೆ. ಮತ್ತು ನೆನಪಿಡಿ, ಯಾವುದೇ ಸಹಾಯ ಅಥವಾ ಮಾಹಿತಿಗಾಗಿ ನಮ್ಮ ಹಿರಿಯ ಸ್ನೇಹಿತರು ರಾಷ್ಟ್ರೀಯ ಸಹಾಯವಾಣಿ 14567ಗೆ ಕರೆ ಮಾಡಬಹುದು. ನಮ್ಮ ಹಿರಿಯರು ನಮ್ಮ ಗೌರವ. ಇವರೇ ನಮ್ಮ ಪಕ್ಕದಲ್ಲಿಯೇ ಇರುವ ಬುದ್ಧಿವಂತಿಕೆಯ ನಿಧಿ. ಅವರು ನಮ್ಮ ಬೇರುಗಳು, ನಮ್ಮ ಮಾರ್ಗದರ್ಶಕ ಬೆಳಕು. ಅವರ ಉಪಸ್ಥಿತಿಯು ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುತ್ತದೆ. ನಮ್ಮ ಭಾರತ ನಿಜಕ್ಕೂ ಶ್ರೇಷ್ಠ. ನಮ್ಮ ಹಿರಿಯರು ನಮ್ಮ ಗೌರವ ಮತ್ತು ಅದೃಷ್ಟ. ಮತ್ತು ಇದರೊಂದಿಗೆ ನಾವು ವಿದಾಯ ಹೇಳುವ ಸಮಯ ಬಂದಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಗುತ್ತಾ ಇರಿ, ಸಂತೋಷವನ್ನು ಹರಡುತ್ತಾ ಇರಿ ಮತ್ತು ಮುಖ್ಯವಾಗಿ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಇದುವರೆಗೂ ನೀವು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದೊಂದಿಗೆ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮದ 19ನೇ ಸಂಚಿಕೆಯನ್ನ ಕೇಳಿದಿರಿ. ಇಂದಿನ 19ನೇ ಸಂಚಿಕೆಯಲ್ಲಿ ಹಿರಿಯ ನಾಗರಿಕರಿಗೆ ಇರುವಂತಹ ಸ್ವಯಂ ಸೇವೆಯ ಅವಕಾಶಗಳ ಕುರಿತು ತಿಳಿದುಕೊಂಡ್ರಿ. ಕಾರ್ಯಕ್ರಮ ಪ್ರಸಾರವಾಗಿದ್ದು ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ BEC ಧ್ವನಿ 90.4 ಕಂಪನಾಂಕಗಳಲ್ಲಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ.